ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಡುಗಡೆಗೆ 2 ದಿನ ಬಾಕಿ ಇರುವಾಗಲೇ ಅಭಿಮಾನಿಗಳಲ್ಲಿ ಕುತೂಹಲ ದುಪ್ಪಟ್ಟಾಗಿದೆ. ದರ್ಶನ್ ಫ್ಯಾನ್ಸ್ ಕ್ರೇಜ್ ದಾಖಲೆ ಬರೆದಿದ್ದು, ಡೆವಿಲ್ ಅಬ್ಬರಕ್ಕೆ ಚಿತ್ರಮಂದಿರಗಳೆಲ್ಲ ಈಗಿನಿಂದಲೇ ಸಿಂಗಾರಗೊಳ್ತಿವೆ. ಈ ನಡುವೆ ಫ್ಯಾನ್ಸ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರು ಕುಳಿತಿರುವ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಮುಗಿಬಿದ್ದಿದ್ದಾರೆ. ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಡೆವಿಲ್ ಅಬ್ಬರ ಜೋರಾಗಿದೆ. ಕೊಲೆ ಆರೋಪ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿರುವ ಹಿನ್ನೆಲೆ ಅವರ ಫ್ಯಾನ್ಸ್ ಸಿನಿಮಾ ಸಕ್ಸಸ್ಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳೇ ಪೋಸ್ಟರ್ ರಿಲೀಸ್ ಮಾಡಿ ಸಿನಿಮಾ ಸಕ್ಸಸ್ ಆಗಲಿ ಎಂದು ಹಾರೈಸುತ್ತಿದ್ದಾರೆ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ಹೇಳ್ತಾ, ಇದೇ ಡಿಸೆಂಬರ್ 11ರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಿರೋದ್ರಿಂದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಆ ಡೆವಿಲ್ ಫಿಲಮನ್ನು ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಎಲ್ಲ ರಾಜ್ಯಾದ್ಯಂತ ಡೆವಿಲ್ ಫಿಲಮನ್ನು ಸಂಭ್ರಮಾಚರಣೆ ಮಾಡಬೇಕು. ಆಮೇಲೆ ನಾವು ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿ ಫ್ಲೆಕ್ಸ್ಗಳು, ಥಿಯೇಟ್ರ್ಗಳು, ಆಮೇಲೆ ಅನುದಾನಗಳು ಎಲ್ಲ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಈಗೇನು ಡಿ ಬಾಸ್ ಅವರು ಈಗೇನು ಜೈಲಲ್ಲಿದ್ದಾರೆ, ಅವರು ದೇಶ ಮುಕ್ತರಾಗಿ ಬರಲಿ, ಯಾವುದೇ ತನಿಖೆ ನಡೀಲಿ. ಆದರೂ ನಾವು ಡಿ ಬಾಸ್ ಅಭಿಮಾನಿಗಳು ದರ್ಶನ್ ಅವರ ಪರ ಇದ್ದೇವೆ ಅಂತ ನಾವು ಧ್ವನಿ ಎತ್ತಬೇಕು. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಇದನ್ನು ಮುಕ್ತರಾಗಿ ಬರಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮುಂದಿನ ದಿನಗಳಲ್ಲಿ ಅವರು ಮುಕ್ತರಾಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಎಚ್.ಡಿ. ಕೋಟೆ ಮತ್ತು ಸರಗೂರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ಡೆವಿಲ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದರು. ಆಟೋ ಮತ್ತು ಬೈಕ್ ರ್ಯಾಲಿ ಮಾಡಿ ಅಭಿಮಾನಿಗಳು ಡೆವಿಲ್ ಚಿತ್ರ ಯಶಸ್ವಿಯಾಗಲಿ ಎಂದು ಘೋಷಣೆ ಕೂಗಿ ಸಂಭ್ರಮಿಸಿದರು. ಎಲ್ಲ ಕರ್ನಾಟಕ ಜನತೆಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣಂದು ಕಾಟೇರ ರಿಲೀಸ್ ಆಗಿ ಇಲ್ಲಿಗೆ ಎರಡು ವರ್ಷಗಳಾಯಿತು. 2 ವರ್ಷದಿಂದ ಯಾವುದೇ ರೀತಿಯ ಚಲನಚಿತ್ರ ಬಿಡುಗಡೆ ಆಗಿಲ್ಲ ನಮ್ಮ ಡಿ ಬಾಸ್ದು. ಅದಕ್ಕೋಸ್ಕರ ಇವಾಗ 2 ವರ್ಷದ ನಂತರ ಬಿಡುಗಡೆ ಆಗ್ತಿರೋ ನಮ್ಮ ಡೆವಿಲ್ ಚಿತ್ರಕ್ಕೆ ನಮ್ಮ ಎಚ್.ಡಿ. ಕೋಟೆ ಮತ್ತು ಸರಗೂರು ಭಾಗದ ಎಲ್ಲ ಸೆಲೆಬ್ರಿಟೀಸ್ಗಳು, ಎಲ್ಲ ನಮ್ಮ ಡಿ ಬಾಸ್ ಅಣ್ಣನ ಅಭಿಮಾನಿಗಳು ಎಲ್ಲ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸೋಕ್ಕೆ ನಾವು ಸಜ್ಜು ಮಾಡಿಕೊಂಡು ಪ್ರತಿಯೊಂದು ಆಟೋಗಳು, ಪ್ರತಿಯೊಂದು ಅಭಿಮಾನಿಗಳನ್ನು ಕರೆಸಿ ಎಲ್ಲರಿಗೂ ಪೋಸ್ಟರ್ನ ಹಂಚಿಕೆ ಮಾಡಿ ಮತ್ತು ಎಲ್ಲ ಥಿಯೇಟ್ರ್ಗಳ ಹತ್ರ ಕಟೌಟು ಎಲ್ಲ ನಿಲ್ಲಿಸಿ ನಮ್ಮ ಬಾಸ್ನ ದೋಷ ಮುಕ್ತರಾಗಿ ಬಂದು ಹೊರಗಡೆ ಬರಲಿ ಅಂತ ಕೇಳ್ಕೊತಾ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ಕೋಟೆ ತಾಯಿ ಚಿಕ್ಕದೇವಮ್ಮನ ಹತ್ರ ಬೇಡ್ಕೊಂಡು ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಮೇಲ್ನೋಟಕ್ಕೆ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಎನ್ನುವುದು ಅರ್ಥವಾಗ್ತಿದೆ. ಆದರೆ ಅದನ್ನ ಬಿಟ್ಟು ಸಾಕಷ್ಟು ವಿಚಾರಗಳನ್ನ ಚಿತ್ರದಲ್ಲಿ ಹೇಳುವ ಪ್ರಯತ್ನ ನಡೀತಿದೆ. ಧನುಷ್ ಹಾಗೂ ಡೆವಿಲ್ ಒಬ್ನೇನಾ ಅಥವಾ ಬೇರೆನಾ, ದರ್ಶನ್ ದ್ವಿಪಾತ್ರದಲ್ಲಿ ನಟಿಸುತ್ತಿದ್ದಾರಾ ಎನ್ನುವ ಅನುಮಾನ ಕೂಡ ಅಭಿಮಾನಿಗಳನ್ನ ಕಾಡ್ತಿದೆ. ಅದಕ್ಕೆಲ್ಲ ಉತ್ತರ ಡಿಸೆಂಬರ್ 11ರಂದು ತೆರೆ ಮೇಲೆ ಸಿಗಲಿದೆ. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.